ಹಾಯ್ ಫ್ರೆಂಡ್ಸ್, ನಮ್ಮ ಹೊಟ್ಟೆ ಸಂರಕ್ಷಣೆಗಾಗಿ ಈ ವಿಡಿಯೋ ಏನಂತ ಹೇಳಿದ್ರೆ, ಪ್ಲಾಸ್ಟಿಕ್ನ ಯಾವ್ಯಾವ ಜಾಗದಲ್ಲಿ ನಾವು ಯೂಸ್ ಮಾಡ್ತೀರಿ, ಹೋಟೆಲ್ಗಾಗಿರ್ಬೋದು, ಮತ್ತು ಟೀ ಕುಡಿಯೋ ಜಾಗದಲ್ಲಾಗಿರ್ಬೋದು, ಮತ್ತು ಪಾರ್ಸಲ್ ತೊಗೊಳೋವಾಗಾಗಿರ್ಬೋದು, ಅಲ್ಲಿ ನಾವು ಪ್ಲಾಸ್ಟಿಕ್ನ ಹೆಚ್ಚಾಗಿ ಯೂಸ್ ಮಾಡ್ತೀರಿ. ಪಾರ್ಸಲ್ನ ಒಂದು ಬಾಳೆ ಎಲೆನ ಯೂಸ್ ಮಾಡ್ದಿರ ಎಷ್ಟು ಈಸಿಯಾಗಿ ಹೋಟೆಲ್ನವರು ಕಟ್ಕೊಟ್ಬಿಡ್ತಾರೆ ಅಂದರೆ ಪ್ಲಾಸ್ಟಿಕಲ್ಲಿ. ನಾವು ಅಷ್ಟೇ ಖುಷಿಯಾಗಿ ರುಚಿಯಾಗಿರುತ್ತೆ ಹೋಟೆಲ್ ಐಟಮ್ ಅಂತ ಹೇಳ್ಬಿಟ್ಟು ತಿನ್ಬಿಡ್ತೀರಿ. ಇದೆಲ್ಲ ತುಂಬ ಡೇಂಜರು. ನೋಡಿ, ಈ ಥರ ಪೇಪರ್ ಕಪ್ಪು, ಟೀ ಕುಡಿಯೋದಾಗಲಿ, ಇನ್ನೊಂದು ಜ್ಯೂಸ್ ಕುಡಿಯೋದಾಗಲಿ ಭಾರಿ ಡೇಂಜರು. ನೀವು ಗ್ಲಾಸು, ಆ ಗಾಜಿನ ಗ್ಲಾಸ್ ಇರುತ್ತಲ್ವ, ಅದನ್ನ ಯೂಸ್ ಮಾಡಿ, ಅದು ಬೆಸ್ಟು. ಇದು ನಮಗೆ ಗೊತ್ತಿಲ್ಲದಿರೋಂತಹ ಹಲವಾರು ಪ್ಲಾಸ್ಟಿಕ್ ಕಣಗಳು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ತುಂಬ ಡೇಂಜರ್ನ ಸೃಷ್ಟಿ ಮಾಡುತ್ತೆ. ಇದು ಯೂಸ್ ಮಾಡಿಬಿಡಿ. ಮತ್ತು ಈ ಥರ ಗ್ಲಾಸು ಅಷ್ಟೇ, ನಿಮಗೆ ಗೊತ್ತಿಲ್ಲದಿರೋಷ್ಟು ಪ್ಲಾಸ್ಟಿಕ್ ಕಣಗಳು ಡೈಲಿ ನೀವು ಸೇವಿಸ್ತೀರ. ನೀವು ಇದನ್ನು ಕೂಡ ಅವಾಯ್ಡ್ ಮಾಡಿ. ಆದಷ್ಟು ನಿಮ್ಮ ಮಾಮೂಲಿ ಟೀ ಗ್ಲಾಸ್ ಅಂದರೆ ಈ ಥರದ್ದು ಯೂಸ್ ಮಾಡಿ, ಹಳೆ ಕಾಲದ್ದು. ನಿಮಗೆ ತುಂಬ ಒಳ್ಳೆಯದು ಸ್ಟೀಲ್ ಗ್ಲಾಸು, ಮತ್ತು ಗಾಜಿನ ಗ್ಲಾಸು ತುಂಬ ಒಳ್ಳೆಯದು. ನೀವು ಮತ್ತು ಈ ಥರ ಕವರಲ್ಲಿ ನೋಡಿ, ಈ ಥರ ಕವರಲ್ಲಿ ಸಾಂಬಾರು ಹಾಕಿ ಕೊಟ್ಬಿಟ್ಟು ನಿಮಗೆ ಹೊಟ್ಟೆ ಹಾಳು ಮಾಡೋದಕ್ಕೆ ಹೋಟೆಲ್ ಅವರು ಈಸಿ ವೇಯಲ್ಲಿ ಕೊಟ್ಬಿಟ್ಬಿಡ್ತಾರೆ, ಕಟ್ಕೊಡ್ತಾರೆ. ಇವೆಲ್ಲ ಭಾರಿ ಡೇಂಜರು. ಬಿಸಿಯಾಗಿ ಹಾಕ್ಕೊಟ್ಬಿಡ್ತಾರೆ ಪಾರ್ಸಲ್ ಮಾಡಿ. ನೀವು ಅದು ಎತ್ಕೊಂಡು ಹೋಗಿ ಹಂಗೆ ತಿಂತೀರಾ. ಹೊಟ್ಟೆ ಇನ್ಫೆಕ್ಷನ್ನು, ಹೊಟ್ಟೆ ಹಾಳಾಗೋದು, ಲೂಸ್ ಮೋಷನು, ಇನ್ನೊಂದು ಎಲ್ಲ ಬರುತ್ತೆ ಈ ಕವರಲ್ಲಿ. ಈ ಕವರಷ್ಟು ಡೇಂಜರು ಯಾವುದೂ ಇಲ್ಲ. ಆದಷ್ಟು ಕವರ್ನ ಮತ್ತು ಇದನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ. ಏನಂದರೆ ನಿಮ್ಮ ಹೆಲ್ತಿಗೆ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಮತ್ತು ನೀವು ಈ ಥರ ಹೋಟೆಲ್ಗೆ ಹೋದಾಗ ಈ ಥರ ಕ್ಯಾರಿಯರ್ನ ಯೂಸ್ ಮಾಡಿ, ಪಾರ್ಸಲ್ಗೆಲ್ಲ ಈ ಥರದ್ದು ಯೂಸ್ ಮಾಡಿ. ಆಗಲ್ಲ ಅನ್ನೋದು ಕಾರಣಕ್ಕೆ ಒಂದೊಂದು ಟೈಮ್ ಆಗುತ್ತೆ, ಪರವಾಗಿಲ್ಲ. ಆದಷ್ಟು ಯೂಸ್ ಮಾಡಿ, ಕ್ಯಾರಿಯರ್ಗಳು ಯೂಸ್ ಮಾಡಿ, ಪಾರ್ಸಲ್ ಎತ್ಕೊಂಡ್ಬಂದು ತಿನ್ನಿ. ನಿಮ್ಮ ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಸುರಕ್ಷಿತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.